ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ಆ ಬಾಲಕಿಗೆ ಬಡತನವಿದ್ರೂ ಕೂಡ ಟ್ಯಾಲೆಂಟ್ಗೇನು ಕಡಿಮೆ ಇರಲಿಲ್ಲ. ಆದರೆ ಅದನ್ನ ಗುರುತಿಸಿ ಜಗತ್ತಿಗೆ ಹೇಳೋರು ಇರಲಿಲ್ಲ ಅಷ್ಟೇ. ಆ ಕೆಲಸವನ್ನ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರು ಮಾಡಿದ್ರು. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದ ಅದೊಂದು ವಿಡಿಯೋ ಈಗ ಅವಳ ಬದುಕಿನ ದಿಕ್ಕನ್ನೇ ಬದಲಿಸಿದೆ. ಕ್ರೀಡಾ ಸಚಿವರೇ ಅವಳ ಬೆನ್ನಿಗೆ ನಿಂತಿದ್ದಾರೆ. ಎಲೆಮರೆಯ ಕಾಯಿಯಂತೆ ಕಳೆದು ಹೋಗಬೇಕಿದ್ದ ಸುಶೀಲಾ ಮೀನಾ ಎಂಬ 12 ವರ್ಷದ ಬಾಲಕಿಗೆ ಸಿಕ್ಕಿರುವಂತ ಬೆಂಬಲ ಎಂಥದ್ದು? ಅಲ್ಲಿನ ಕ್ರೀಡಾ ಸಚಿವರು ಕೊಟ್ಟಿರೋ ಮಾತು ಏನು? ಜಹೀರ್ ಖಾನ್ರನ್ನೇ ನೆನಪಿಸಿದ್ದ ಬಾಲಕಿ ಬದುಕು ಹೇಗೆಲ್ಲ ಬದಲಾಗಿದೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸುಶೀಲಾ ಮೀನಾ, ರಾಜಸ್ಥಾನದ ಈ 12 ವರ್ಷದ ಹುಡುಗಿ ಬೌಲಿಂಗ್ ಬಗ್ಗೆ ಹಿಂದಿನ ಎಪಿಸೋಡ್ನಲ್ಲಿ ಒಂದಷ್ಟು ಮಾಹಿತಿಯನ್ನ ನೀಡಿದ್ದೆ. ಇದೀಗ ಅದೇ ಬಾಲಕಿ ಬದುಕಿನಲ್ಲಿ ಆಗಿರುವಂತ ಒಂದಷ್ಟು ಬದಲಾವಣೆಗಳ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿಸಿಕೊಡ್ತೇನೆ. ಜಹೀರ್ ಖಾನ್ ಅಂದ್ರೆ ಒಂದು ಕಾಲದಲ್ಲಿ ಯುವ ಕ್ರಿಕೆಟಿಗರಿಗೆ ಸ್ಫೂರ್ತಿ. ಕೂಲ್ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಅಂತೂ ಜಹೀರ್ ಖಾನ್ ಬೌಲಿಂಗ್ ವಿಭಾಗದ ಸಚಿನ್ ತೆಂಡೂಲ್ಕರ್ ಇದ್ದಂತೆ ಅಂತ ಜಹೀರ್ ಖಾನ್ ಸ್ಟ್ರೆಂತ್ ಬಗ್ಗೆ ಗುಣಗಾನ ಮಾಡಿದ್ರು. ಥೇಟ್ ಜಹೀರ್ ಖಾನ್ ರೀತಿಯ ಬೌಲಿಂಗ್ ಮಾಡಿದ ಹಳ್ಳಿ ಹುಡುಗಿ ದೇಶದ ಗಮನ ಸೆಳೆದಿದ್ದಾಳೆ. ಸುಶೀಲಾ ಮೀನಾಗೆ ಸ್ವತಃ ಕ್ರೀಡಾ ಸಚಿವರೇ ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಸುಶೀಲಾ ಮೀನಾ ಬಗ್ಗೆ ಇಂಪಾರ್ಟೆಂಟ್ ಡಿಸಿಷನ್ಗೆ ಬಂದಿದ್ದಾರೆ. ಅಪ್ಪಟ ಗ್ರಾಮೀಣ ಪ್ರತಿಭೆಯಾಗಿದ್ದು ಕೂಡ ಅದು ಕೂಡ ಥೇಟ್ ಎಡಗೈ ವೇಗಿ ಜಹೀರ್ ಖಾನ್ ರೀತಿಯ ಬೌಲಿಂಗ್ ಮಾಡ್ತಾ ಇದ್ದು. ರಾಜಸ್ಥಾನ ಮೂಲದ ಈ ಪುಟ್ಟ ಹುಡುಗಿ ಟೀಮ್ ಇಂಡಿಯಾ ಮಾಜಿ ಕ್ರಿಕೆಟರ್ ಜಹೀರ್ ಖಾನ್ ಅವರಂತೆ ಬೌಲಿಂಗ್ ಮಾಡುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಸುಶೀಲಾ ಮೀನಾ ಬೌಲಿಂಗ್ ಮಾಡುವ ಶೈಲಿಗೆ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಕೂಡ ಬೆರಗಾಗಿದ್ರು. ಸುಶೀಲಾ ಮೀನಾ ಬೌಲಿಂಗ್ ವಿಡಿಯೋವನ್ನ ತಮ್ಮ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ರು. ಈಕೆಯ ಬೌಲಿಂಗ್ ಜಹೀರ್ ಖಾನ್ ಅವರ ಬೌಲಿಂಗ್ ಶೈಲಿಯನ್ನೇ ಹೋಲುವಂತಿದೆ ಎಂದು ಕ್ಯಾಪ್ಷನ್ ನೀಡಿದ್ರು. ಜೊತೆಗೆ ಈ ವಿಡಿಯೋವನ್ನ ಎಡಗೈ ವೇಗಿ ಜಹೀರ್ ಖಾನ್ಗೂ ಕೂಡ ಟ್ಯಾಗ್ ಮಾಡಿದ್ರು. ಜಹೀರ್ ಖಾನ್ ಕೂಡ ಸುಶೀಲಾ ಮೀನಾ ಬೌಲಿಂಗ್ ಸ್ಟೈಲ್ ಅನ್ನ ಮೆಚ್ಚಿಕೊಂಡಿದ್ರು. ಇದೀಗ ಸುಶೀಲಾ ಮೀನಾ ಲಕ್ಕೇ ಚೇಂಜ್ ಆಗಿದೆ. ಕ್ರಿಕೆಟ್ ದೇವರ ವರದಿಂದಾಗಿ ಸಾಕಷ್ಟು ಪ್ರಚಾರ ಪಡೆದಂತ ಸುಶೀಲಾ ಮೀನಾಳ ಪ್ರತಿಭೆಯ ವಿಡಿಯೋ ಈಗ ಸೀದಾ ದೆಹಲಿಯ ಕ್ರೀಡಾ ಸಚಿವಾಲಯದವರೆಗೂ ಕೂಡ ಹೋಗಿ ತಲುಪಿದೆ. ಕೇಂದ್ರ ಕ್ರೀಡಾ ಸಚಿವ ಹಾಗೆ ಒಲಿಂಪಿಕ್ ಪದಕ ವಿಜೇತ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಕೂಡ ಸುಶೀಲಾ ಮೀನಾ ಬೌಲಿಂಗ್ಗೆ ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಸ್ವತಃ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಅವರೇ ತಮ್ಮ ಅಧಿಕೃತ ಟ್ವಿಟರ್ ಅಂದ್ರೆ ಎಕ್ಸ್ ಖಾತೆಯಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ಸುಶೀಲಾ ಮೀನಾ ಪ್ರತಿಭೆಯನ್ನ ಮೆಚ್ಚಿಕೊಂಡಂತ ರಾಜಸ್ಥಾನ ಕ್ರಿಕೆಟ್ ಸಂಸ್ಥೆ ಈಕೆಯ ಪರ ನಿಂತಿದೆ. ಹಳ್ಳಿ ಹುಡುಗಿಯ ಸಂಪೂರ್ಣ ಶಿಕ್ಷಣ ಹಾಗೆ ಕ್ರಿಕೆಟ್ ಟ್ರೈನಿಂಗ್ ಜವಾಬ್ದಾರಿಯ ಹೊಣೆಯನ್ನ ಹೊತ್ತುಕೊಳ್ಳೋದಾಗಿ ಹೇಳಿದೆ. ರಾಜ್ಯವರ್ಧನ್ ಸಿಂಗ್ ಅವರ ಸಮ್ಮುಖದಲ್ಲೇ ಸುಶೀಲಾ ಮೀನಾ ಹಾಗೆ ಅವರ ಪೋಷಕರನ್ನ ರಾಜಸ್ಥಾನ ಕ್ರಿಕೆಟ್ ಸಂಸ್ಥೆ ಸನ್ಮಾನ ಮಾಡಿದೆ. ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಅವರು ಸುಶೀಲಾ ಮೀನಾ ಅವರಿಗೆ ಕ್ರಿಕೆಟ್ ಕಿಟ್ ಅನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಸುಶೀಲಾ ಮೀನಾ ಅವರು ಕಳೆದ 3 ವರ್ಷಗಳಿಂದ ಕ್ರಿಕೆಟ್ ಆಡ್ತಿದ್ದಾಳೆ. ಸುಶೀಲಾ ಮೀನಾ ಸದ್ಯ 5ನೇ ತರಗತಿಯನ್ನು ಓದ್ತಿದ್ದಾಳೆ. ಶಾಲೆಯಲ್ಲಿ ಹುಡುಗರು ಕ್ರಿಕೆಟ್ ಆಡೋದನ್ನ ನೋಡಿ ಆಕೆ ಕೂಡ ಕ್ರಿಕೆಟ್ ಅಭ್ಯಾಸ ಮಾಡೋಕೆ ಶುರು ಮಾಡಿದ್ದು. ಮುಂಬರುವ ದಿನಗಳಲ್ಲಿ ಸುಶೀಲಾ ಮೀನಾ ಭಾರತ ಮಹಿಳಾ ಕ್ರಿಕೆಟ್ ತಂಡವನ್ನು ಪ್ರತಿನಿಧಿಸುವ ಕನಸು ಕಾಣ್ತಿದ್ದಾಳೆ. ತನ್ನಲ್ಲಿ ಪ್ರತಿಭೆ ಇದ್ರೂ ಕೂಡ ಅದಕ್ಕೆ ಪೂರಕ ಸಹಕಾರ ಸಿಗದೆ ಎಲ್ಲೋ ಹಳ್ಳಿಯಲ್ಲೇ ಕಳೆದು ಹೋಗಬೇಕಿದ್ದ ಮೀನಾ ಈಗ ಸಚಿನ್ ಪೋಸ್ಟ್ನಿಂದ ಹೊಸ ಬದುಕಿನ ಕನಸು ಕಾಣ್ತಿದ್ದಾಳೆ. ಪ್ರೋತ್ಸಾಹ ಕೂಡ ಸಿಗ್ತಾ ಇದೆ. ಈ ಸಪೋರ್ಟ್ ಹೀಗೆ ಇರಲಿ. ಸಿಕ್ಕಿರೋ ಅವಕಾಶವನ್ನ ಚೆನ್ನಾಗಿ ಬಳಸಿಕೊಂಡು ಸುಶೀಲಾ ಮೀನಾ ಮುಂದೊಂದು ದಿನ ಜಗತ್ತನ್ನೇ ಮೆಚ್ಚಿಸೋ ಕ್ರಿಕೆಟರ್ ಆಗ್ಲಿ ಅಂತ ನಾವು ಕೂಡ ವಿಶ್ ಮಾಡೋಣ. ನಮಸ್ಕಾರ.